ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೇಡಂ ಬಸ್ ಸ್ಟಾಂಡ್ ಸೇಡಂ ಬಸ್ ನಿಲ್ದಾಣದಲ್ಲಿ 23 ಜುಲೈ 2024 ರಂದು ನಿಂಗರಾಜು ಮತ್ತು ಅವರ ಹೆಂಡತಿಯಾದಂಥ ಸಂಗೀತ ಇವರು ಕಲಬುರಗಿಗೆ ಹೋಗಬೇಕಾದ್ರೆ ವ್ಯಾನಿಟಿ ಬ್ಯಾಗ್ನಿಂದ 8 ತೊಲೆ ಬಂಗಾರ ಕಳ್ಳತನ ಆಗಿರುತ್ತದೆ. ಇದು ಸಂಬಂಧಪಟ್ಟ ದೂರು ಆಧಾರದ ಮೇಲೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತದೆ. ಅದೇ ರೀತಿಯಿಂದ 20 ಜನವರಿ 2025 ರಂದು ಅವರು ಸಂಬಂಧಿಕರು ಕೊರ್ಲಲ್ಲಿರುವಂತಹ 4.5 ತೊಲೆ ಬಂಗಾರ ಕಳ್ಳತನ ಮಾಡಿಕೊಂಡಿರುವಂತಹ ಪ್ರಕರಣ ಸೇಡಂ ಪಟ್ಟಣದಲ್ಲಿ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುತ್ತದೆ. ಇದು ಬೇರೆ ಬೇರೆ ದಿನಗಳಲ್ಲಿ 2 ಪ್ರಕರಣಗಳು ದಾಖಲಾಗಿರುತ್ತದೆ. ಬಟ್ ನೋಡಿದ್ರೆ ಒಂದೇ ರೀತಿಯಿಂದ ಕಳ್ಳತನ ಆಗಿರುತ್ತದೆ. ಈ ಸಂಬಂಧಪಟ್ಟ ಕಳ್ಳತನ ಯಾರು ಮಾಡಿದ್ರು ಅದು ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಚಿಂಚೋಲ್ ಸಂಗಮನಾಥ್ ಹಿರೇಮಠ ಅವರ ನೇತೃತ್ವದಲ್ಲಿ ಸಿಪಿಐ ಸೇಡಂ ಶ್ರೀ ಮಹದೇವ್ ಮತ್ತು PSI ಇನ್ಚಾರ್ಜ್ PSI ಸೇಡಂ ಶ್ರೀ ಮಡಿವಾಲಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶ್ರೀ ರಾಮರೆಡ್ಡಿ ASI, ಯಲ್ಗುರೇಶ್ ASI ಮಲ್ಕೇಡ್ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣಾರೆಡ್ಡಿ ಮತ್ತು ಶ್ರೀಮತಿ ನಿರ್ಮಲಾ ಮಹಿಳಾ HC 86 ಇವರೆಲ್ಲ ಒಂದು ತಂಡ ಆಗಿ ಈ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಇಂಥದಲ್ಲಿ ಮಾಹಿತಿ ಎಲ್ಲ ಕಲೆ ಹಾಕಿ 31 ಮಾರ್ಚ್ 2025 ರಂದು ಬೆಳಿಗ್ಗೆ 8 ಸೇಡಂ ಪಟ್ಟಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಶಯವಾಗಿ ಓಡಾಡ್ತಾ ಇರುವಂತಹ ಒಬ್ಬ ಹೆಣ್ಣು ಮಗಳನ್ನು ಅವರು ಸೆಕ್ಯೂರ್ ಮಾಡಿಕೊಂಡು ಅವರು ವಿಚಾರಣೆ ಮಾಡಿದಾಗ ಅವರ ಹೆಸರು ಏಕ್ತಾ, ತಂದೆ ಕೈಲಾಶ್ ಉಪಾಧ್ಯಾಯ ಅಂತ, 24 ಇಯರ್ಸ್, ಬಾಪು ನಗರ, ಕಲಬುರಗಿ ಅಂತ ತಿಳಿಸಿರ್ತಾರೆ. ಮತ್ತು ಅವರು ಈ ಹಿಂದೆ 2 ಕಳ್ಳತನದಲ್ಲಿ ಭಾಗಿಯಾಗಿರುವುದು ಹೇಳಿರ್ತಾರೆ. ತದನಂತರ ಅವರು ಆ ದಿನನೂ ಕಳ್ಳತನ ಮಾಡ್ಲಿಕ್ಕೇನೆ ಸೇಡಂ ಪಟ್ಟಣ ವಿಸಿಟ್ ಮಾಡಿದ್ರು ಅನ್ನೋದು ಅವರು ಒಪ್ಕೊಂಡಿರ್ತಾರೆ. ಅವ್ರದೇ ಅಂತಲ್ಲ, ಅವ್ರ ಜೊತೆಯಲ್ಲೂ ಇನ್ನೂ ಇಬ್ಬರು ಸರಿತಾ ಪಾಟೀಲ್, ಕರೋನಾ, 3 ಜನ ಹೆಣ್ಮಕ್ಳು ಅವರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಅವರು ಈ ಹಿಂದೆ 3 ಜನ ಈ ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದ್ರೂ ಕೊರಲಲ್ಲಿ ಚೈನ್ ಇದ್ರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ತರ ಕ್ರಿಯೇಟ್ ಮಾಡಿ ಕೊರಲಲ್ಲಿರುವಂತಹ ಚೈನ್ ಕಿತ್ಕೊಳ್ಳೋದು ಇವರದು ವಿಶೇಷತೆ. ಸೊ ಈ ಹಿಂದೆ ಎರಡು ಕೇಸಸ್ ಅಲ್ಲಿ ಇವರು ಭಾಗಿಯಾಗಿರೋದು ಒಪ್ಕೊಂಡಿರ್ತಾರೆ. ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ. ಮತ್ತು ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಿದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಷನ್ ಮತ್ತು ಅವರದ್ದು ಟೀಮ್ ಆಗಿರುವಂತಹ CPI ಸೇಡಂ ಮತ್ತು PSI ಇನ್ಚಾರ್ಜ್ ಸೇಡಂ ಮತ್ತು ಅವರ ಟೀಮ್ ನಾನು ಅಭಿನಂದಿಸುತ್ತೇನೆ.